ಎಲ್ಲಿ ದಿವಾಳಿ ಆಯ್ತು? ಅಭಿವೃದ್ಧಿ ನಿಂತೋಯ್ತದೆ. ಯಡಿಯೂರಪ್ಪ ಅಭಿವೃದ್ಧಿ ನಿಂತೋಯ್ತದೆ. ಎಲ್ಲಪ್ಪ ನಿಂತೋಯ್ತದೆ? ಎಲ್ಲಿ ನಿಂತೋಗಿದೆ? 1,20,000 ಕೋಟಿ ರೂಪಾಯಿಗಳನ್ನ ಮುಂದಿನ ವರ್ಷಕ್ಕೆ ಅಭಿವೃದ್ಧಿಗೋಸ್ಕರ ತೆಗೆದಿಟ್ಟಿದ್ದೀವಿ ನಾವು. 1,20,000 ಕೋಟಿ. ನಿಮ್ ಕಾಲದಲ್ಲಿ ಮಾಡಿದ್ರ? ನೀರಾವರಿಗೆ ಮಾಡಿದ್ರ? PWD ಮಾಡಿದ್ರ? ಇಲ್ಲಿ ಮಾದೇವಪ್ಪ PWD ಮಿನಿಸ್ಟರ್ ಆಗಿದ್ರು. ಎಷ್ಟು ದುಡ್ಡು ಖರ್ಚು ಮಾಡಿದ್ರು? ಈಗ ಇವರು 5 ವರ್ಷ ಇದ್ರಲ್ಲ ಅಧಿಕಾರದಲ್ಲಿ, ಏನ್ ಮಾಡಿದ್ದಾರೆ? ಆಯ್ತು, ನಂಜನಗೂಡಿಗೆ ನಾವು ಎಷ್ಟು ಕೆಲಸ ಮಾಡಿದ್ದೋ, ಗುಂಡ್ಲುಪೇಟೆಗೆ ಎಷ್ಟು ಕೆಲಸ ಮಾಡಿದ್ದೋ, ಈಗ ಮಾಡಿದಾರ? ಮಾಡಿದ್ರ? ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಏನ್ ಈ ಬಿಜೆಪಿ ಅವರು ಇದಾರಲ್ಲ ಕರ್ನಾಟಕದಲ್ಲಿ, ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡ್ಕೊಂಡು ಬಂದೇ ಇಲ್ಲ. ಇವ್ರಿಗೆ ಮುಂಬಾಗಲಿನಿಂದ ಬರೋದು ಗೊತ್ತೇ ಇಲ್ಲ, ಎಲ್ಲ ಹಿಂಬಾಗಲಿನಿಂದ ಬರೋದು. ನೋಡಿ ನೀವು 2008ರಲ್ಲಿ ಮೆಜಾರಿಟಿ ಬಂದಿತ್ತ? ಅವ್ರಿಗೆ ಬರಲಿಲ್ಲ. 2018ರಲ್ಲಿ ಮೆಜಾರಿಟಿ ಬಂದಿತ್ತ? ಬರಲಿಲ್ಲ. ಅದು ನೀವು ಆಪರೇಷನ್ ಕಮಲ, ಈ ಹೆಸರು ಬಂದದೇ ಬಿಜೆಪಿ ಅವರಿಂದ, ಈ ಹೆಸರು ಬಂದದೇ ಯಡಿಯೂರಪ್ಪನವರಿಂದ. ಗೊತ್ತಾ ನಿನ್ಗೆ? ಯಡಿಯೂರಪ್ಪನಿಂದ ಬಂದದ್ದು. ಅಲ್ಲಿವರೆಗೆ ಆಪರೇಷನ್ ಕಮಲ ಗೊತ್ತಿತ್ತ ಸಿದ್ದರಾಜ್ ನಿನ್ಗೆ? ಯಡಿಯೂರಪ್ಪ ಬಂದ ಮೇಲೆ 2008ರಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಆಪರೇಷನ್ ಕಮಲ 17 ಜನ MLAಗಳಿಗೆ 25 ಕೋಟಿ ಕೊಟ್ಟು, ಆಮೇಲೆ ಎಲೆಕ್ಷನ್ಗೆ 25 ಕೋಟಿ ಖರ್ಚು ಮಾಡಿ ನಮ್ಮಿಂದ JDS ಇಂದ ತಗೊಂಡಿದ್ದಾರೆ.